ನಾವು ಅನ್ಕೊತೀವಿ ಮನುಷ್ಯರು ನಾವು ಇಡೀ ಸೊಸೈಟಿ ಅಥವಾ ಇಡೀ ಆ, ಭೂಮಿಗೆ ನಾವೆಲ್ಲ ದೊಡ್ಡ ಸಾಧನೆ ಮಾಡ್ತಾಯಿದ್ದೀವಿ, ನಾವೇನೋ ಕೆಲಸ ಎಲ್ರಿಗೋಸ್ಕರ ನಾವು ಬದುಕ್ತಾಯಿದ್ದೀವಿ ಅನ್ಕೊತೀವಿ. ಬಟ್ ನಾವು ಯಾರಿಗಾಗಿ ಏನೂ ಮಾಡ್ತಾಯಿಲ್ಲ, ಎಲ್ಲದನ್ನು ನಾವು ತಗೊತಾ ಇದ್ದೀವಿ ಅಷ್ಟೇ. ಬೇರೆಯವರು ನಮಗೋಸ್ಕರ ಬೇರೆ ಜೀವಿಗಳು ನಮಗೋಸ್ಕರ ಕೆಲಸ ಮಾಡ್ತಾಯಿದ್ದಾವೆ. ಅದು ನಾವು ಅದನ್ನು ಒಂದು ಕಾನ್ಷಿಯಸ್ ಆಗಿ ಗುರುತಿಸಿದಾಗ, ಯೋಚನೆ ಮಾಡಿದಾಗ ಅನಿಸುತ್ತೆ. ಈಗ ಒಂದು ಜೇನ್ನೊಣ ಇರ್ಬೋದು, ದುಂಬಿ ಇರ್ಬೋದು, ಆಮೇಲೆ ಒಂದು ಗೆದ್ಲು ಹುಳ ಇರ್ಬೋದು, ಇರುವೆ ಇರ್ಬೋದು, ಇವೆಲ್ಲ ನಮಗೋಸ್ಕರ ಪಾಪ ಅದಕ್ಕೆ ಸೆಲ್ಫ್ಲೆಸ್ ಆಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ನಮಗೂ ಯಾರೋ ಎಲ್ಲದೂ ಕೊನೆಗೆ ಇದನ್ನು ಅನುಭವಿಸೋದು ಮನುಷ್ಯನೇ. ಪಾಪ ಅವು ಏನೂ ಅನುಭವಿಸೋದಿಲ್ಲ. ನಾವು ಹುಟ್ಟಿದಾಗಿಂದ ಸಾಯೋ ತನಕ ಮನುಷ್ಯನಿಗೋಸ್ಕರ ಜೀವನ ಎಲ್ಲದನ್ನೂ ಶೇಖರಣೆ ಮಾಡುತ್ತೆ, ಕೆಲಸ ಮಾಡುತ್ತೆ, ಸಾಯ್ತವೆ. ಮನುಷ್ಯ ಮಾತ್ರ ಅದನ್ನೆಲ್ಲದನ್ನು ಸಾಯಿಸೋದು ಒಂದೇ ಯೋಚನೆ ನಮಗೆ, ಬೇರೆ ಏನೂ ಇಲ್ಲ ನಮಗೆ. ಒಂದು ಗೆದ್ಲು ಹುಳನೇ ನೋಡಿ, ಒಂದು ಹುತ್ತ ಕಟ್ಟುತ್ತೆ, ಅದರಲ್ಲಿ ಕೊನೆಗೆ ಹಾವು ಬಂದು ಸೇರುತ್ತೆ ಅಂತಾರೆ. ಬಟ್ ಅದು ಎಷ್ಟು ಚೆನ್ನಾಗಿ ಆ ಮಣ್ಣನ್ನು ಮಾಡಿರ್ತಾರೆ, ಒಂದು ಗಂಧದ ಥರ ಮಾಡಿಟ್ಟಿರುತ್ತೆ. ನಾವೀಗ ಜೀವಾಮೃತ ಮಾಡಬೇಕಾದ್ರೂ ನಮಗೆ 10 kg ಸಗಣಿ, 10 ಲೀಟ್ರ್ ಗಂಜಲ, 1 kg ಕಡಲೆ ಹಿಟ್ಟು, 1 kg ಬೆಲ್ಲ, ಹುತ್ತದ ಮಣ್ಣು ಬೇಕೇ ಬೇಕು. ಇಷ್ಟೆಲ್ಲ ನಾವು ಹಾಕಿದ್ರು ಹುತ್ತದ ಮಣ್ಣು ನಮಗೆ ಬೇಕೇ ಬೇಕು. ಹುತ್ತದ ಮಣ್ಣು ಹಾಕಿದಾಗ ಅದೊಂದು ಜೀವಾಮೃತ ಆಗುತ್ತೆ. 21 ದಿವಸ ಇಟ್ಟು ಅದೊಂದು ಪ್ರೊಸೆಸ್ ಇದೆ ಮಾಡಿದಾಗ, ಅದನ್ನು ನಾವು ಮಣ್ಣಿಗೆ ಹಾಕಿದಾಗ ಮತ್ತು ಆ ಮಣ್ಣು ಕೂಡ ಅದೇ ಥರ ಒಂದು ಬೆಣ್ಣೆ ಥರ ಆಗುತ್ತೆ ಮಣ್ಣು. ಭೂಮಿ ಅನ್ನೋದು ಈ ಸಾಯಿಲ್ ಕ್ರಿಯೇಷನ್ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್